ಬೆಂಗಳೂರಂತ ಮಹಾನಗರಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವರ ಕನಸಿನ ಮನೆಯನ್ನ ಬಿಲ್ಡ್ ಮಾಡ್ಬೇಕು ಕಟ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ಲ. ಇನ್ನೆಮ್ಮ ಈ ಕನಸನ್ನ ನನಸು ಮಾಡ್ಲಿಕ್ಕೆ ಅಂತ ಇದೀಗ ವಕೀಲ್ ಹೌಸಿಂಗ್ ಅವರು ಒಂದು ಒಳ್ಳೆ ಮೆಗಾ ಆಫರ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೇಳ್ತೀವಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವೆಲ್ಕಮ್ ಟು ಸ್ಟ್ರೇಟ್ ಹಿಟ್ಸ್ ಗುಣ ಯೂಟ್ಯೂಬ್ ಚಾನೆಲ್. ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದೀರಲ್ಲ, ಎಂತ ಪ್ರೀಮಿಯಂ ಆಗಿರುವಂತ ವಿಲ್ಲಾ ಪ್ಲಾಟ್ ರೆಡಿ ಇದೆ. ನಿಮ್ಗೆ ಈಗ ರೆಡಿ ಆಗಿದೆ. ಅಷ್ಟೇ ಅಲ್ಲ, ನಿಮ್ಗೆ ಏನಾದ್ರು ಇಂಥದೊಂದು ವಿಲ್ಲಾ ಬೇಕು ಅಥವಾ 30-40 ಸೈಟ್ಸ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದೀಗ ನಿಮಗಾಗಿ ವಕೀಲ್ ಹೌಸಿಂಗ್ ಅವರು ಮೆಗಾ ಆಫರ್ ಅನ್ನೇ ಕೊಡ್ತಾ ಇದ್ದಾರೆ. ಅದರಲ್ಲೂ 27 acres ಅಲ್ಲಿ 515 ಯೂನಿಟ್ಸ್ ರೆಡಿ ಇದೆ. ಅದರಲ್ಲಿ 400 ಪ್ಲಸ್ ಈಗಾಗಲೇ ಸೋಲ್ಡ್ ಔಟ್ ಆಗೋಗಿದೆ. ವೆರಿ ಲಿಮಿಟೆಡ್ ಸೈಟ್ಸ್ ಅಷ್ಟೇ ಬಾಕಿ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳೋಕೆ ನಮ್ ಜೊತೆಗಿದ್ದಾರೆ ವಕೀಲ್ ಹೌಸಿಂಗ್ ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ರಾಜೇಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ವಿಲ್ಲಾ ಹೇಗಿದೆ ಅಂತ ಕೇಳ್ತಿದ್ದೀರಾ? ಬನ್ನಿ ಒಳಗಡೆ. ಇದು ಹೀಗಿದೆ ಹೌಸು. ಮೈ ಗಾಡ್, 20 years of experience, ma'am. So ಅಷ್ಟು ಪ್ರಾಪರ್ಟೀಸ್ ನಾವು ಆಲ್ರೆಡಿ ಬಿಲ್ಡ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡು ಅಷ್ಟು ಇಂಪ್ರೊವೈಸೇಷನ್ ಆಗಿ ಟುಡೇ ವಿ ಆರ್ ಹಿಯರ್. ಸರ್, ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ವಿಲ್ಲಾಸ್ ಇದೆ ಇಲ್ಲಿ. ಇಷ್ಟೊಂದು ಬಿಗ್ ಪ್ರಾಜೆಕ್ಟ್. ಇಲ್ಲಿವರೆಗೆ 18 ಸಕ್ಸಸ್ಫುಲ್ ಆಗಿ ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ ವಕೀಲ್ ಹೌಸಿಂಗ್ ಅವರು. ಈಗ ಇದು ಹೊಸ ಪ್ರಾಜೆಕ್ಟ್. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ರಾಜೇಶ್ ಸರ್. ಎಸ್ ಸರ್. ವಕೀಲ್ ಮೆಟ್ರೋಪಾಲಿಸ್ ಬಂದು ಇಟ್ಸ್ ಅ ಗೇಟೆಡ್ ಕಮ್ಯುನಿಟಿ ವಿಲ್ಲಾ ಪ್ರಾಜೆಕ್ಟ್. ಸೊ ಬೇಸಿಕ್ಲಿ 515 ಯೂನಿಟ್ಸ್ ಇದೆ, ಔಟ್ ಆಫ್ ವಿಚ್ ಆಲ್ರೆಡಿ 400 ಯೂನಿಟ್ಸ್ ಆಲ್ರೆಡಿ ಸೇಲ್ ಆಗಿದೆ. ಬಟ್ ಇವಾಗಿನ ಸ್ಪೆಷಲ್ ಮೂಮೆಂಟ್ ಏನು ಅಂದ್ರೆ, ನೆವರ್ ಬಿಫೋರ್ ಆಫರ್ ಬರ್ತಾ ಇರೋದು 1.2 crores ವಿಲ್ಲಾ. ನಿಮ್ಗೆ ಇವಾಗ ಪೇ ಮಾಡಬೇಕಾಗಿರೋದು ಜಸ್ಟ್ 4.99 lakhs. 4.99 lakhs ಇವಾಗ ಪೇ ಮಾಡಿದ್ರೆ ಈ ವಿಲ್ಲಾ ನಿಮ್ದು. ಇನ್ ಮಿಕ್ಕಿದೆಲ್ಲ ಅಮೌಂಟ್ ನ ನೀವು ವಿಲ್ಲಾ ಕಂಪ್ಲೀಟ್ ರೆಡಿ ಆದ್ಮೇಲೆ ಪೇ ಮಾಡಬೇಕು. ಸೂಪರ್ ಆಫರ್. 5 lakhs ಅಂತ ಅನ್ಕೊಳ್ಳಿ. ಟೋಟಲ್ 5 lakhs ಅಷ್ಟು ನೀವೇನಾದ್ರು ಪೇ ಮಾಡಿದ್ರೆ ಈ ವಿಲ್ಲಾ ನಿಮ್ದಾಗತ್ತೆ. ಒಂದು ಮೆಗಾ ಆಫರ್ ಅನ್ನ ಈಗ ಕೊಡ್ತಾ ಇದ್ದಾರೆ. ಎಸ್ ಸರ್, ಕಂಪ್ಲೀಟ್ ಆಗಿ ನೋಡೋದಾದ್ರೆ ಇನ್ನು ಡೀಟೇಲ್ಸ್. ಯಾ, ಅಂಡ್ ಇದು ಲಿಮಿಟೆಡ್ ಪೀರಿಯಡ್ ಆಫರ್. ಸೊ ನಿಮ್ಮ ವ್ಯೂವರ್ಸ್ಗೆ ನಾವು ಹೇಳೋದು, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಲಿಮಿಟೆಡ್ ಯೂನಿಟ್ಸ್ ಕೂಡ ಅವೈಲೇಬಲ್ ಇರೋದು. ಒನ್ಸ್ ಇದು ಸೇಲ್ ಆದ್ರೆ ಯು ವಿಲ್ ನೆವರ್ ಗೆಟ್ ಅನ್ ಆಫರ್ ಲೈಕ್ ದಿಸ್. 100%. ಐ ಥಿಂಕ್ ನಂಗೆ ಗೊತ್ತಿರೋಂಗೆ ಈಗ 100 ಪ್ಲಾಟ್ಸ್ ಅಷ್ಟೇ ಇದೆ ಅನ್ಸುತ್ತೆ, ವಿಲ್ಲಾಸ್ ಇದೆ ಅನ್ಸುತ್ತೆ. ಸೊ ನಂಬರ್ ಆಫ್ ಯೂನಿಟ್ಸ್ ವೆರಿ ಲೆಸ್ ಇದೆ. ಅರೌಂಡ್ 80 ಪ್ಲಾಟ್ಸ್ ಅವೈಲೇಬಲ್ ಇದೆ ಅಂಡ್ ಅರೌಂಡ್ 20+ ವಿಲ್ಲಾಸ್ ಅವೈಲೇಬಲ್ ಇದೆ. ಸೊ ದ ಸೂನರ್ ಯು ಮೇಕ್ ಡಿಸಿಷನ್ ದ ಬೆಟರ್. ಸರ್, ಈಗ ಇಲ್ಲಿ ನಮ್ಗೆ ಈ ಮೆಗಾ ಪ್ರಾಜೆಕ್ಟ್ ಅಲ್ಲಿ ಅವ್ರಿಗೆ ಸೈಟ್ಸ್ ಬೇಕಾದ್ರೂ ತಗೋಬಹುದು, ವಿಲ್ಲಾಸ್ ಬೇಕಾದ್ರೂ ಬೈ ಮಾಡಬಹುದು. 100%. ಈ ಆಫರ್ ಬಂದು ವಿಲ್ಲಾಸ್ಗೆ. ಈ ಆಫರ್ ಬಂದು ವಿಲ್ಲಾಸ್ಗೆ. ನಿಮ್ಗೆ ಪ್ಲಾಟ್ಸ್ ಗೆ ಬೆಸ್ಟ್ ಪ್ರೈಸ್ ಏನಂದ್ರೆ, ಫಾರ್ ಲಿಮಿಟೆಡ್ ಸ್ಪೆಂಡ್ ಅರೌಂಡ್ 3 months ಗೆ ನಾವು ಕೊಡ್ತಿರೋ ಆಫರ್ ಬಂದು 5500 rupees ನಿಮ್ಗೆ ಪ್ಲಾಟ್ ಸಿಗುತ್ತೆ. ಆಫರ್ ಮುಗಿದ ನಂತರ ನಿಮ್ಗೆ ಇದೇ ಪ್ರೈಸ್ 6000 ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಲೈಕ್ ಮಾರ್ಚ್ ಅಷ್ಟೊತ್ತಿಗೆ ಎಲ್ಲಾನು ಕೂಡ 6000 ಆಗ್ತಿದೆ ಪರ್ ಸ್ಕ್ವೇರ್ ಫೀಟ್. ಇವಾಗ ಸದ್ಯಕ್ಕೆ 5500 ಅಷ್ಟೇ ಇದೆ ಸ್ಕ್ವೇರ್ ಫೀಟ್. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಮ್ಗಂತೂ ಎಲ್ಲೂ ಸಿಗಲ್ಲ. ಯಾಕಂದ್ರೆ ವೆಲ್ ಡೆವಲಪ್ಡ್ ಲೇಔಟ್ ಅಂತ ಹೇಳ್ಬೋದು. ಅಂಡ್ ಮನೆ ನೋಡ್ತಿದ್ದೀರಲ್ಲ, ಬನ್ನಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಸರ್, ಈ ವಿಲ್ಲಾ ಪ್ಲಾಟ್ಸ್ ಎಲ್ಲ BMRDA ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್, ಏನ್ ಹೇಳ್ತಾರೆ? ಸೊ ಈ ಪ್ರಾಜೆಕ್ಟ್ ಬಂದು BMRDA ಅಪ್ರೂವಲ್ ಆಗಿದೆ ಅಂಡ್ ಇಟ್ ಇಸ್ ಆಲ್ಸೋ ರೇರಾ ರಿಜಿಸ್ಟರ್ಡ್. ಅದ್ರ ಜೊತೆಗೆ ದಿಸ್ ಇಸ್ ಕರ್ನಾಟಕಸ್ ಫಸ್ಟ್ ನೆಟ್ ಜೀರೋ ವಾಟರ್ ಟೌನ್ಶಿಪ್. ಹಾಗಂದ್ರೆ ಏನು ಸರ್? ಹಾಗಂದ್ರೆ ಇವಾಗ ನೀವು ಕೇಳಿರ್ಬೋದು, ಮನೆ ಮೇಲೆ ಎಲ್ಲೇ ನೀರ್ ಬಿದ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಮಳೆ ನೀರ್ ವೇಸ್ಟ್ ಆಗಬಾರ್ದು ಅಂತ ಒಂದು ಪಾಯಿಂಟ್ ಇಟ್ಟು ಅದನ್ನ ರೀಚಾರ್ಜ್ ಮಾಡ್ತಾರೆ. ಅದನ್ನೇ ನಾವು 27 acres ಟೌನ್ಶಿಪ್ ಅಲ್ಲಿ ಎಲ್ಲೇ ಮಳೆ ನೀರ್ ಬಿದ್ರು ನಿಮ್ ಬೋರ್ವೆಲ್ಸ್ ರೀಚಾರ್ಜ್ ಆಗ್ಬೇಕು, ಓಪನ್ ವೆಲ್ಸ್ ಫಿಲ್ ಆಗ್ಬೇಕು. ಜೊತೆಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಆರ್ಟಿಫಿಷಿಯಲ್ ಪಾಂಡ್ ರೆಡಿ ಮಾಡಿದೀವಿ. ಅದ್ರಲ್ಲಿ ಬಂದು ನೀರೆಲ್ಲ ಸೇವ್ ಆಗಿ ಅದನ್ನ ಮತ್ತೆ ರೀಫಿಲ್ಟರ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಪ್ರೌಡ್ಲಿ ಐ ಕ್ಯಾನ್ ಸೇ ಕರ್ನಾಟಕದ ಮೊದಲನೇ ನೆಟ್ ಜೀರೋ ವಾಟರ್ ಟೌನ್ಶಿಪ್ ಅಪ್ರೂವ್ಡ್ ಬೈ IGVC. ಸೂಪರ್. ಸರ್, ವಕೀಲ್ ಹೌಸಿಂಗ್ ಕಂಪನಿ ಬಗ್ಗೆ ಹೇಳೋದಾದ್ರೆ, ವಕೀಲ್ ಹೌಸಿಂಗ್ ಬಂದು ಲಾಸ್ಟ್ 20 years ಇಂದ ನಾವು ಈ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಹಾಗೂ ಅಬೌಟ್ 18+ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ನ ಇದುವರೆಗೂ ಕಂಪ್ಲೀಟ್ ಮಾಡಿದೀವಿ. ಅಂಡ್ ಡೆವಲಪ್ಮೆಂಟ್ ಸ್ಕ್ವೇರ್ ಫೀಟ್ ನೀವು ನೋಡಿದ್ರೆ 14 million square feet ಇದುವರೆಗೂ ನಾವು ಡೆವಲಪ್ ಮಾಡಿರೋದು. ಹಾಗೂ ನಮ್ಮ ಕಸ್ಟಮರ್ಸ್ ಹೇಗೆ ನಮ್ಮ ಹತ್ರ ಮತ್ತೆ ಪದೇ ಪದೇ ಬರ್ತಾರೆ ಅಂದ್ರೆ, ನಾವು ಚೂಸ್ ಮಾಡಿ ಡೆವಲಪ್ ಮಾಡಿರೋ ಲೊಕೇಶನ್ಸ್ ಹೇಗೆ ಅಂದ್ರೆ ಎಕ್ಸಲೆಂಟ್ ಅಪ್ರಿಸಿಯೇಷನ್ ಸಿಗುತ್ತೆ ಅವ್ರಿಗೆ. ಸೊ ಅವರು ನಮ್ಮನ್ನ ನಂಬಿ ಇನ್ವೆಸ್ಟ್ ಮಾಡಿ ಅವ್ರಿಗೆ ಅದ್ರ 3 folds 4 floors ಅಷ್ಟು ಅಮೌಂಟ್ ಅವ್ರಿಗೆ ಸಿಕ್ಕಿದಾಗ ಅವ್ರಿಗೆ ಗೊತ್ತು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಪದೇ ಪದೇ ದೇ ವಿಲ್ ಚೂಸ್ ಟು ಕಮ್ ಬ್ಯಾಕ್ ಟು ಅಸ್. ವಕೀಲ್ ಮೆಟ್ರೋಪಾಲಿಸ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈಗಾಗಲೇ ಐ ಹರ್ಡ್ ದಟ್ 400+ ಎಲ್ಲಾನು ಕೂಡ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿ. ಸೊ ಇನ್ನೆಷ್ಟು ಉಳಿದಿದೆ ಸರ್ ಹಾಗಾದ್ರೆ? ಅಬೌಟ್ 100 ಯೂನಿಟ್ಸ್ ಇದೆ. ಅದರಲ್ಲಿ ಅರೌಂಡ್ 80 ಪ್ಲಾಟ್ಸ್ ಇದೆ ಹಾಗೂ 20 ವಿಲ್ಲಾಸ್ ಇದೆ.
ಓಕೆ, ಸೊ ಇಲ್ಲಿ ನಮ್ಗೆ ಅವರೇ ಅಂದ್ರೆ ನೀವೇ ಮನೇನು ಕಟ್ಟಿಸ್ಕೊಡ್ತೀರಾ ಈ ತರ ಲಕ್ಸುರಿ ಆಗಿ? ಇದೇ ತರ ಕಟ್ಸ್ಕೊಳ್ತೀವಿ, ಬಟ್ ಎವ್ರಿ ಇಂಡಿವಿಜುವಲ್ ಕಸ್ಟಮರ್ಸ್ ಗೆ ಅವರದ್ದೇ ಆದಂತ ಒಂದು ಚಾಯ್ಸ್ ಇರುತ್ತೆ ಇಂಟೀರಿಯರ್ಸ್ ಹೇಗಿರ್ಬೇಕು ಅಂತ. ಸೊ ಸ್ಟ್ರಕ್ಚರ್ ನಾವು ರೆಡಿ ಮಾಡ್ತೀವಿ, ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಬೇಕಾದ್ರೆ ರೆಫರ್ ಮಾಡಬಹುದು ಇಂಟೀರಿಯರ್ಸ್ ಗೆ, ಇಲ್ಲ ಕಸ್ಟಮರ್ಸ್ ಟೀಮ್ ಇದ್ರೆ ಅವ್ರನ್ನು ಇಂಟೀರಿಯರ್ಸ್ ಮಾಡ್ಬೋದು. ಸೂಪರ್. ಓಕೆ, ಸೊ ಈ ತರ ಒಂದಿದಿರತ್ತೆ. ಜೊತೆಗೆ ಆಫರ್ ನ ಮತ್ತೊಮ್ಮೆ ಹೇಳ್ತಾ ಇದೀವಿ ನೋಡಿ ಸರ್, ಇನ್ನೊಂದ್ಸರಿ ಆಫರ್ ಹೇಳೋದಾದ್ರೆ 5 lakh rupees ಅಷ್ಟೇ ಇವಾಗ ಪೇ ಮಾಡ್ಬೇಕು ವಿಲ್ಲಾ ಬುಕ್ ಮಾಡಕ್ಕೆ, ಹಾಗೂ ಇನ್ಮಿಕ್ಕಿರೋ ಅಮೌಂಟ್ ನವರು ವಿಲ್ಲಾ ಕಂಪ್ಲೀಟ್ ನಿಮ್ ವಿಲ್ಲಾ ರೆಡಿ ಆದ್ಮೇಲೆ ಅವಾಗ ಪೇ ಮಾಡಬಹುದು. ಸರ್ ಎಷ್ಟು ವಿಲ್ಲಾಸ್ ಈ ತರ ಕಟ್ಸಿದೀರಾ ಈಗಾಗ್ಲೇ? ಆಲ್ರೆಡಿ ಅಬೌಟ್ 20 ವಿಲ್ಲಾಸ್ ಆಲ್ರೆಡಿ ಈ ರೀತಿ ಇದೆ. ಅದ್ರ ಜೊತೆಗೆ ಅರೌಂಡ್ 40+ ವಿಲ್ಲಾಸ್ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್ ಕೂಡ ಇದೆ. ಓಕೆ. ಸೊ ಅಂಡ್ ನೀವು ನೋಡ್ತಿರೋ ಹಾಗೆ ಈ ಪ್ರಾಜೆಕ್ಟ್ ಅಲ್ಲಿ ನಾವು ತುಂಬಾ ಟಾಪ್ ಪ್ರಯಾರಿಟಿ ಕೊಟ್ಟಿರೋದು ಗ್ರೀನರಿ. ಓಕೆ. ಒನ್ ಆಫ್ ಅವರ್ ಡೈರೆಕ್ಟರ್ ಗೆ ಇದು ಗಿಡಗಳಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ನಿಮ್ದು ಇನ್ನೊಂದು ನೋಡ್ಬೋದು, ಪ್ರತಿಯೊಂದು ಮನೆ ಮುಂದೆನೂ ನಿಮ್ಗೆ ಮರಗಳು ಕಾಣುತ್ತೆ. ಸೊ ಟೋಟಲ್ 700 ಮರಗಳನ್ನ ನಾವು ಆಲ್ರೆಡಿ ನೆಟ್ ಆಗಿದೆ ಪ್ರಾಜೆಕ್ಟ್ ಅಲ್ಲಿ. ಸರ್ ಇದು ಲೊಕೇಶನ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳೋದಾದ್ರೆ? ಪ್ರಾಜೆಕ್ಟ್ ಬಂದು ಇರೋದು ಇಂದ್ಲವಾಡಿ ಕ್ರಾಸ್ ಅಲ್ಲಿ. ಸೊ ಇದು ನಿಮ್ಗೆ ಜಿಗ್ನಿ ಆನೇಕಲ್ ಹೈವೇ ಅಲ್ಲಿ ಮಧ್ಯ ಸಿಗುತ್ತೆ. ಸೊ ನಿಮ್ಗೆ ನಿಯರ್ ಬೈ ಎಲ್ಲ ಸ್ಕೂಲ್ಸು, ಕಾಲೇಜಸ್ಸು ಅಂಡ್ ಮೋಸ್ಟ್ ನಿಯರೆಸ್ಟ್ ಬಂದು ವಿಜಯಶ್ರೀ ಹಾಸ್ಪಿಟಲ್. ವಿತಿನ್ 6 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ವಿಜಯಶ್ರೀ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಹಾಗೂ ನಿಮ್ ನೋಡಕ್ ಹೋದ್ರೆ ಸುಮಾರಷ್ಟು ರೆಸಿಡೆನ್ಷಿಯಲ್ ಲೇಔಟ್ಸ್ ಆಲ್ರೆಡಿ ಡೆವಲಪ್ ಆಗಿರೋದ್ರಿಂದ ಸೊ ದಿಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ರೆಸೈಡ್ ಇವಾಗ. ಎಸ್. ಅಂಡ್ ನೀವು ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ, ಬೇಸಿಕ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂಡ್ ಸರೌಂಡಿಂಗ್ ಅಲ್ಲಿ ಕೆಲಸ ಮಾಡೋರ್ಗೆ ಸಿಟಿ ಸೆಂಟರ್ ಇಂದ ಸಿಲ್ಕ್ ಬೋರ್ಡ್ ನ ಕ್ರಾಸ್ ಮಾಡಿ ರೀಚ್ ಆಗೋದು ಬಹಳನೇ ಕಷ್ಟ. ಸೊ ಅಂತವ್ರಿಗೆ ಈ ಪ್ರಾಜೆಕ್ಟ್ ತಗೊಂಡ್ರೆ ಇಲ್ಲೆಲ್ಲ ರೋಡ್ಸ್ ಪ್ಲಾನ್ಡ್ ಆಗಿರೋದ್ರಿಂದ ಆಲ್ರೆಡಿ ವೈಡ್ ಇದೆ. ಸೊ ಹಾಗಾಗಿ ನಿಮ್ಗೆ ತುಂಬಾ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿ ಅಬೌಟ್ 15 to 20 minutes ಅಲ್ಲಿ ನೀವು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ಬೋದು. ಸರ್ ನಿಮ್ ಪ್ರಕಾರ ಇಲ್ಲೇನೇನೆ ಸೈಟ್ಸ್ ಆಗ್ಲಿ ಈ ವಿಲ್ಲಾಸ್ ಆಗ್ಲಿ ಯಾಕೆ ಪರ್ಚೇಸ್ ಮಾಡ್ಬೇಕು ಅಂತೀರಾ? ನೀವು ನೋಡಿ, ನಾರ್ಮಲ್ ಲೇಔಟ್ಸ್ಗೂ ನಮ್ ಲೇಔಟ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ತುಂಬಾ ಜನ ಜಾಗ ತಗೊಂಡು ಬರೀ ಸೈಟ್ ಡಿಮಾರ್ಕೇಶನ್ ಮಾಡಿ ಮಾರ್ಬಿಟ್ಟಿರ್ತಾರೆ. ಬಟ್ ಲೇಔಟ್ ಮಾಡ್ಬೇಕಂದ್ರೆ ಅದರದ್ದೇ ಆದಂತ ಒಂದು ಸರ್ಟನ್ ಪ್ರಿನ್ಸಿಪಲ್ಸ್ ಇದೆ, ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ. ಏನು ನಮ್ಗೆ ತುಂಬ ಓಪನ್ ಸ್ಪೇಸ್ ಮೇಂಟೈನ್ ಮಾಡಬೇಕು. ಅಬೌಟ್ 40+% ಅಷ್ಟು ಲೇಔಟು ಖಾಲಿ ಇರಬೇಕು. ಏನಕ್ಕೆ? ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಸ್ ವೆರಿ ಇಂಪಾರ್ಟೆಂಟ್. ನೀವು ಮನೆಯಲ್ಲೋ ಇದ್ದು ನೀವು ವಾಕ್ ಮಾಡೋಕ್ಕೆ, ವರ್ಕೌಟ್ ಮಾಡೋಕ್ಕೆ, ಎಕ್ಸರ್ಸೈಸ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಗಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ದಟ್ ಈಸ್ ನಾಟ್ ಗೋನ್ ಟು ಬಿ ಫೀಸಿಬಲ್. ಇವಾಗ ಟೈಮು ತುಂಬಾ ವ್ಯಾಲ್ಯೂಯಬಲ್. ಸೊ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಇಂಪಾರ್ಟೆಂಟ್. ಇವಾಗ ನಿಮ್ಮ ಮಕ್ಕಳು ಇವಾಗ ಆಟ ಆಡ್ಬೇಕಂದ್ರೆ ಅವ್ರು ಬೇರೆ ಕಡೆ ಎಲ್ಲೋ ಆಟ ಆಡಕ್ ಹೋದ್ರು ಅನ್ನೋ ಹಾಗಿರಬಾರ್ದು. ಪ್ರಾಜೆಕ್ಟ್ ಒಳಗಡೆನೆ ನಿಮ್ಗೆ ಚಿಲ್ಡ್ರನ್ ಪ್ಲೇ ಏರಿಯಾ, ಸೀನಿಯರ್ಸ್ಗೆ ಸೀನಿಯರ್ ಜಿಮ್ ಸಪ್ರೇಟ್ ಆಗಿದೆ. ಹಾಗೂ ನಮ್ಮ ಕ್ಲಬ್ ಹೌಸ್ ಅಲ್ಲಿ ನಿಮ್ಗೆ ಆಲ್ ಸ್ಟ್ಯಾಂಡರ್ಡ್ ಗೇಮ್ಸ್ಗೆ ನಿಮ್ಗೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಕ್ರಿಕೆಟ್ ಪಿಚ್ ಆಗಿರ್ಬೋದು, ಎಲ್ಲ ಲೇಔಟ್ ಒಳಗಡೆನೆ ಇರೋದ್ರಿಂದ ಸೊ ಒಂದೇ ಜಾಗದಲ್ಲಿ ನಿಮ್ಮ ಎಲ್ಲಾ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ವ್ಯೂ. ನೀವು ಹೇಳಿದ್ರಲ್ಲ ಗಾರ್ಡನ್ ಅಂಡ್ ಪಾರ್ಕ್ ಅಂತ, ನಂಗೆ ಕಂಪ್ಲೀಟ್ ಅದೇ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ವೆಲ್ ಡೆವಲಪ್ಡ್ ಅಂದ್ರೆ ಇದೆ ನೋಡಿ. ಮೆಜಾರಿಟಿ ಆಫ್ ದ ಮರಗಳನ್ನ ನಾವು ಕಟ್ಟೆ ಮಾಡಿಲ್ಲ. ಸೊ ಅದನ್ನ ಇಟ್ಟು ಹೇಗೆ ನಾವು ಲೇಔಟ್ ಡಿಸೈನ್ ಮಾಡ್ಬೇಕಂತ ಆರ್ಕಿಟೆಕ್ಚರಲ್ ಟೀಮ್ ಅಲ್ಲಿ ನಾವು ಡಿಸೈನ್ ಸೆಲೆಕ್ಟ್ ಮಾಡಿದ್ದೇವೆ ಹೊರತು ಮರ ನಮ್ಮ ಒನ್ ಆಫ್ ದ ಡೈರೆಕ್ಟರ್ ಬಂದು ಮರಗಳ ಪ್ರೇಮಿ. ಸೊ ಹಾಗಾಗಿ ಸೊ ತುಂಬಾ ಇಂಪಾರ್ಟೆನ್ಸ್ ನ ನಾವು ಗಿಡ ಮರಗಳಿಗೆ ಕೊಟ್ಟಿದ್ದೀವಿ. ಹಸಿರೇ ಉಸಿರು. ಸೊ ಇನ್ನೂ ಒಂದು 2 years ಆಯ್ತು ಅಂದ್ರೆ ಇಲ್ಲಿರೋ ಎಲ್ಲಾ ಟ್ರೀಸು, ಪ್ಲಾಂಟ್ಸ್ ಎಲ್ಲ ದೊಡ್ಡದಾಗಿ ಇನ್ನು ಎಷ್ಟು ಚೆನ್ನಾಗಿರ್ಬೋದು ಗ್ರೀನರಿ. ಜಸ್ಟ್ ಇಮ್ಯಾಜಿನ್. ಇದು ಜಸ್ಟ್ ಒಂದು 2.5-3 years ಆಗಿದೆ ಅಷ್ಟೇ ಈ ಮರಗಳನ್ನ ನೆಟ್ಟು. ಆಲ್ರೆಡಿ ಹೀಗಿದೆ. ಸೊ ನೀವ್ ಹೇಳ್ದಾಗೆ ಒಂದು 5-10 years ಡೌನ್ ದ ಲೈನ್ ಎಲ್ಲಾ ಮರಗಳನ್ನು ಫಲವತ್ತಾಗಿ ಬೆಳೆದು ಒಳ್ಳೆ ಆರೋಗ್ಯಕರ ಗಾಳಿನ ಸೇವಿಸಬಹುದು. ಸರ್ ಟೋಟಲ್ ಎಷ್ಟು ವಿಲ್ಲಾಸ್ ಅಂಡರ್ ಕನ್ಸ್ಟ್ರಕ್ಷನ್ ಸರ್? ಅಬೌಟ್ 60+ ವಿಲ್ಲಾಸ್ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಓಕೆ. ಹಾಗೂ ತುಂಬಾ ಜನ ನೀವು ಇಲ್ಲಿ ನೋಡ್ತಿರ್ಬೋದು, ಇಮಿಡಿಯೇಟ್ ಆಗಿ ಇರಬೇಕು ಅಂತ ತಗೊಂಡಿರೋ ಜನನು ಇದಾರೆ. ಅಂಡ್ ಫ್ಯೂಚರ್ ಗೋಸ್ಕರನು ತೆಗ್ದಿಟ್ಟವ್ರು ಇದ್ದಾರೆ. ಅಂಡ್ ಒನ್ ಆಫ್ ದ ಫ್ಯೂಚರ್ ತಗೊಂಡಿರೋರು ಬಂದು ಕಂಪ್ಲೀಟ್ ಪ್ಲಾಟ್ ನ ಗಾರ್ಡನ್ ಮಾಡಿ ಒಂದು ಚಿಕ್ಕ ವೀಕೆಂಡ್ ಹೋಮ್ ತರ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮಾಡಿದ್ದಾರೆ. ಸೊ ಆ ಒಂದು ಯೂನಿಟ್ ಏನಂದ್ರೆ ಅವ್ರು ತಗೊಂಡಿರೋದು ಇವಾಗ ಅವ್ರಿಗೆ ಇಲ್ಲಿ ಬಂದು ಸ್ಟೇ ಆಗೋ ಯಾವ ಪ್ಲಾನ್ಸ್ ಸದ್ಯಕ್ಕಿಲ್ಲ. ಬಟ್ ಅವ್ರು ಗ್ರೀನರಿ ಮೇಂಟೈನ್ ಮಾಡ್ಬೇಕು, ವೀಕೆಂಡ್ಸ್ ಆದ್ರೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಈ ಜಾಗ ಚೂಸ್ ಮಾಡಿದ್ದಾರೆ. ಸೂಪರ್. ನೋಡಿ ಎಷ್ಟು ಚೆನ್ನಾಗಿದೆ. ಪೀಸ್ಫುಲ್ ಆಗಿ ಈ ತರ ವೀಕೆಂಡ್ಸ್ ಅನ್ನ ಇಂತ ಕಡೆ ಕಳಿಬೇಕು ಅಂತ ಅನ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೊಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಈ ಕಡೆ ಎಲ್ಲ ಫುಲ್ ಕಾಡಿನ ತರ ಫುಲ್ ಮರಗಳಿದೆ. ಎಂತ ಒಳ್ಳೆ ಪ್ಲೇಸು ಸರ್ ಇದು, ಸಕ್ಕತ್ತಾಗಿದೆ. ಈಗ ನೀವು ಹೀಗೆ ಹೇಳ್ತಿದ್ದೀರಾ. ಸೊ ಎಸ್ಪೆಷಲಿ ಮಳೆಗಾಲದಲ್ಲಿ ನೀವು ನೋಡ್ಬಿಟ್ರಂತೂ ನಿಮ್ಗೆ ಕೂರ್ಗ್, ಚಿಕ್ಕಮಂಗ್ಳೂರು, ಊಟಿ ಆ ತರ ಫೀಲ್ ಬರುತ್ತೆ. ಅಂಡ್ ತುಂಬಾ ಜನ ನೀವು ನೋಡಿರ್ಬೋದು ನಂದಿ ಹಿಲ್ಸ್ಗೆ, ನಂದಿ ಬೆಟ್ಟಕ್ಕೆ ಹೋಗ್ತಾರಲ್ಲ. ಸೊ ನೀವು ಯಾವಾಗಾದ್ರೂ ಅರ್ಲಿ ಮಾರ್ನಿಂಗ್ ಅರೌಂಡ್ 5:30 ಟೈಮಲ್ಲಿ ಚಳಿಗಾಲದಲ್ಲಿ ಬನ್ನಿ,
ಲಿಟ್ರಲಿ ನಿಮ್ಗೆ ಮೋಡಗಳು ಅದೇ ತರ ಫಿಲ್ ಆಗಿರೋ ತರ ಕಾಣುತ್ತೆ. ಹೌದಾ? ಅದೇನಕ್ಕೆ ಅಂದ್ರೆ ಇಷ್ಟು ಗಿಡ ಮರಗಳು ಬ್ಯಾಂಗ್ಳೂರಲ್ಲಿ ನಾವ್ ಎಲ್ಲಿ ಬಿಟ್ಟಿದೀವಿ ಹೇಳಿ, ಕಟ್ ಮಾಡಿ ಡೆಮೊಲಿಷ್ ಮಾಡ್ಬಿಡಿದೀವಿ. ಬಟ್ ಇಲ್ಲಿ ಸುತ್ತಮುತ್ತ ಇನ್ನು ಖಾಲಿ ಜಾಗಗಳು 100 ಎಕರೆ ಖಾಲಿ ಜಾಗ ಸರೌಂಡಿಂಗ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಕ್ಲೈಮೇಟ್ ಬಂದು ಒನ್ ಆಫ್ ದ ಬೆಸ್ಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ ಯಾವಾಗ್ಲೂ. ಸರ್, ಈ ಪ್ರೈಸಿಂಗ್ ಬೆಸ್ಟ್ ಪ್ರೈಸಿಂಗ್ ಅಂತ ಯಾಕೆ ಹೇಳ್ತೀರಾ? ಅಪಾರ್ಟ್ಮೆಂಟ್ ಎಷ್ಟೇ ಚೆನ್ನಾಗಿದ್ರು ಆ ಲ್ಯಾಂಡ್ ಓನ್ ಮಾಡೋ ಫೀಲ್ ಇರುತ್ತಲ್ಲ, ಅದು ಟೋಟಲಿ ಡಿಫ್ರೆಂಟ್. ನೀವು ಅಪಾರ್ಟ್ಮೆಂಟ್ ನೋಡೋದಾದ್ರೆ ನಿಮ್ಗೆ ಲಾಟ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಅಪಾರ್ಟ್ಮೆಂಟ್ಗೆ ಕಾಮನ್ ವಾಲ್ ಮ್ಯಾಂಡೇಟ್ರಿ, ಆ ಗೋಡೆ ಕೂಡ ಪಕ್ಕದ ಮನೆಯವ್ರ ಜೊತೆ ಶೇರ್ ಆಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ವಿಲ್ಲಾ, ನಿಮ್ಮ ವಿಲ್ಲಾ ಸುತ್ತಾನೆ 3 feet ಸ್ಪೇಸ್ ಇರುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ. ಆ್ಯಂಡ್ ಆ ಜಾಗನ ಓನ್ ಮಾಡೋ ಫೀಲೇ ಟೋಟಲಿ ಡಿಫ್ರೆಂಟ್. ಅಂಡ್ ಪ್ರೈಸ್ ನೋಡಕ್ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಅಪಾರ್ಟ್ಮೆಂಟ್ ಕಾಸ್ಟ್ ಅಲ್ಲೇ ನಿಮ್ಗೆ ವಿಲ್ಲಾ ಸಿಗ್ತಾ ಇರೋದು. ಸೊ ಈ ಆಪರ್ಚುನಿಟಿ ತುಂಬಾ ದಿನ ಇಲ್ಲ. ಸೊ ತುಂಬಾ ಬೇಗ ಅವ್ರು ಬಂದಷ್ಟು ಗುಡ್ ಫಾರ್ ದಮ್. ನೀವು ಬಂದು ಪ್ರಾಪರ್ಟಿ ನೋಡಿ, ನಿಮ್ಗೆ ಪ್ರಾಪರ್ಟಿ ಇಷ್ಟ ಆದಲ್ಲಿ ಜಸ್ಟ್ 49,000 ಪೇ ಮಾಡಿದ್ರೆ ಆ ಯೂನಿಟ್ ಬ್ಲಾಕ್ ಮಾಡ್ತೀವಿ. ವಿತಿನ್ 7 days ನೀವು ನಿಮ್ಮ 5 lakh rupees ಪೇ ಮಾಡ್ಬೋದು. ಅಂಡ್ ಇನ್ ಮಿಕ್ಕಿದ್ದು ಕಂಪ್ಲೀಟ್ ಆದ್ಮೇಲೆ. ಸರ್, ರೋಡ್ಸ್ ಬಂದು ನಿಮ್ಗೆ ಲೇಔಟ್ ಒಳಗಡೆ 30 ಹಾಗೂ 40 feet ರೋಡ್ಸ್ ಇರುತ್ತೆ. ಇವಾಗ ನೀವು ನೋಡ್ತಿರೋದು ಒನ್ ಆಫ್ ದ 40 feet ರೋಡ್. ಓಕೆ ಸರ್, ಇದು ಬಂದು ಕಿಡ್ಸ್ ಪ್ಲೇ ಏರಿಯಾ. ಓಕೆ, ಐ ಥಿಂಕ್ ಇನ್ನು ಬೇರೆ ಕಡೆನೂ ಅಲ್ಲೆಲ್ಲ ಇದೆ ಅಲ್ವಾ ಈ ತರ? ಆಕ್ಚುಲಿ ನಿಮ್ಗೆ more than 6 ಪಾರ್ಕ್ಸ್ ಅಂಡ್ ಗಾರ್ಡನ್ಸ್ ಇರೋದು. ಮೋರ್ ದನ್ 6? ಓ ಸೂಪರ್. ಅದರಲ್ಲಿ ಒಂದು ಸೀನಿಯರ್ ಲಿವಿಂಗ್ ಅವ್ರಿಗೆ ಜಿಮ್ನಾಶಿಯಂ ಈಸಿ ವರ್ಕೌಟ್ ಮಾಡಕ್ಕೆ ಅಂತ ಅವ್ರಿಗೆ ಪಾರ್ಕ್ ಹೋಗೋಗಿಲ್ಲ, ಲೇಔಟ್ ಒಳಗಡೆನೆ ಆ ಪಾರ್ಕ್ ಅಂಡ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಇದೊಂದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ವಿಲಾಸ್ ಓನರ್ ಒಟ್ಟಿಗೆ ಎಲ್ಲ ಸೇರ್ಕೊಂಡು ಎಲ್ಲ ಸೆಲೆಬ್ರೇಷನ್ಸು ಫಂಕ್ಷನ್ಸು ಅಂತ ಮಾಡ್ಲಿಕ್ಕೆ ಆಂಫಿ ಥಿಯೇಟರ್ ಕೂಡ ಇದೆ. ಸಖತ್ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿ. ಜೊತೆಗೆ 20+ ಫ್ಯಾಮಿಲೀಸು ಈಗಾಗಲೇ ಈ ಕಮ್ಯುನಿಟಿಯಲ್ಲಿ ಬಂದು ವಾಸ ಕೂಡ ಮಾಡ್ತಿದ್ದಾರೆ. ಸರ್, ಅಮ್ಯುನಿಟೀಸ್ ಅಂಡ್ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಮಾಡರ್ನ್ ಡೇಸ್ ಅಮ್ಯುನಿಟೀಸ್ ಆದಂತ ನಿಮಗೆ ಕ್ಲಬ್ ಹೌಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬ್ಯಾಡ್ಮಿಂಟನ್ ಕೋರ್ಟ್ ಇರುತ್ತೆ, ಟೇಬಲ್ ಟೆನ್ನಿಸ್ ಇರುತ್ತೆ, ಪಿಕಲ್ ಬಾಲ್ಗೆ ಫೆಸಿಲಿಟೀಸ್ ಇರುತ್ತೆ, ಹಾಗೂ ನಿಮಗೆ ರೆಸ್ಟೋರೆಂಟ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಕ್ಲಬ್ ಹೌಸ್ ಒಳಗೆ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಗಿ ನೀವೇನು ಆಚೆ ಹೋಗೋಂಗಿರಲ್ಲ. ಔಟ್ಡೋರ್ ಅಮ್ಯುನಿಟೀಸ್ ಅಂತ ತಗೊಳ್ಳೋದಾದ್ರೆ ನಿಮ್ಗೆ ಔಟ್ಡೋರ್ ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇರುತ್ತೆ, ಹಾಗೂ ಔಟ್ಡೋರ್ ಜಿಮ್, ಚಿಲ್ಡ್ರನ್ ಪ್ಲೇ ಏರಿಯಾ, ಹಾಗೂ ಟೇಬಲ್ ಟೆನ್ನಿಸ್ ಅಲ್ಲ, ಇನ್ನೊಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಕೂಡ ನಿಮ್ಗೆ ಇರುತ್ತೆ. ಓಕೆ, ಸೊ ಫೆಸಿಲಿಟೀಸ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿ, ವಾಟರ್ ಇದೆಲ್ಲ ಇಂಡಿವಿಜುವಲ್ ಆಲ್ ಡನ್. ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ ಗ್ರೌಂಡ್ ಡನ್. ಸೊ ವಾಟರ್ ಇಸ್ ಮಿನಿಮಲ್ ಡಿಪೆಂಡೆನ್ಸಿ ಆನ್ ಔಟ್ಸೈಡ್ ವಾಟರ್. ಅಷ್ಟು ಪ್ಲಾನಿಂಗ್ ನಾವು ಆಲ್ರೆಡಿ ಮಾಡಾಗಿದೆ. ಯಾಕಂದ್ರೆ ನೀವು ನೋಡಿರ್ಬೋದು, ನೀರ್ ಖಾಲಿ ಆಗಿದೆ, ವಾಟರ್ ಟ್ಯಾಂಕರ್ ತರಿಸಿ ಅಂತ. ಆ ತರ ಒಂದು ನಾವು ಇವಾಗ ಡೆವಲಪ್ ಮಾಡ್ತಿರೋದಕ್ಕೆ ಆ ರೀತಿ ಒಂದು ಬ್ಯಾಂಗ್ಳೂರಲ್ಲಿ ಇರೋ ಸಿಚುವೇಶನ್ ಇಲ್ಲಿಗೆ ಬರಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು ಆ ಫೆಸಿಲಿಟೀಸ್ ಎಲ್ಲ ನಾವು ಆಲ್ರೆಡಿ ಮಾಡಾಗಿದೆ. ಡನ್. ಸೊ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೊಂದ್ಸರಿ ನಮ್ಮ ಈ ಒಂದು ವ್ಯೂವರ್ಸ್ಗೆ ರಿಮೈಂಡ್ ಮಾಡೋದಾದ್ರೆ ಆಫರ್ ಬಗ್ಗೆ. ಸೊ ಲಿಮಿಟೆಡ್ ನಂಬರ್ ಆಫ್ ಯೂನಿಟ್ಸ್ ಅವೈಲೇಬಲ್ ಇರೋದ್ರಿಂದ 5,500 ಅಲ್ಲಿ ನಾವು ಕೊಡುವಾಗೇನೆ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಅಂಡ್ ವಿಲ್ಲಾಸ್ ತಗೊಳ್ಳೋ ಪ್ಲಾನ್ ಇದ್ರೆ ಇಮಿಡಿಯೇಟ್ ಆಗಿ ನೀವು, ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಟೈಮಲ್ಲಿ ಆಫರ್ ಇಲ್ದಿರೋ ಟೈಮಲ್ಲಿ ಬಂದಿದ್ರೆ ನೀವು 5 lakhs ಪೇ ಮಾಡಿ ವಿತಿನ್ ನಿಮಗೆ 1 month ಟೈಮ್ ಇರುತ್ತೆ 20% ಆಫ್ ದ ಅಮೌಂಟ್ ಪೇ ಮಾಡಕ್ಕೆ. ಅಂಡ್ ಎವ್ರಿ ಸ್ಲ್ಯಾಬ್ಗೆ ನೀವು ಆ ಸ್ಲ್ಯಾಬ್ದು ಪೇಮೆಂಟ್ ರಿಲೀಸ್ ಮಾಡ್ತಾ ಹೋಗ್ಬೇಕು. ಪೇಮೆಂಟ್ ಡಿಲೇ ಮಾಡೋ ಹಾಗಿಲ್ಲ, ಮಾಡಿದ್ರೆ ಪೆನಾಲ್ಟಿ. ಬಟ್ ಇವಾಗ ಸ್ಪೆಷಲ್ ಆಫರ್ ಏನಂದ್ರೆ ವಿಲ್ಲಾ ಕಂಪ್ಲೀಟ್ ಆಗೋವರೆಗೂ ನೀವು 5 ಲಕ್ಷ ಬಿಟ್ಟು ನೀನು ಅಮೌಂಟೇ ಪೇ ಮಾಡೋ ಹಾಗಿಲ್ಲ. ಒಂದೇ ಸರಿ ವಿಲ್ಲಾ ರೆಡಿ ಆದ್ಮೇಲೆ ನೀವು ಪೇ ಮಾಡಬಹುದು. ಇಲ್ಲ ನೀವು ಸೈಟ್ ತಗೋತೀರಾ ಅಂದ್ರೆ 30-40 ಸೈಟ್ಸ್ ಇದೆ. ಸಿಂಗಲ್ ಬೇಕಾ, ಡಬಲ್ ಬೇಕಾ, ಎಷ್ಟು ಸೈಟ್ಸ್ ಬೇಕಾದ್ರೂ ತಗೋಬಹುದು. ಅದು ಈಗ 5,500 per square feet ಕೊಡ್ತಿದ್ದಾರೆ ಆ ಆಫರ್ ನ. ಮಾರ್ಚ್ ಅಲ್ಲಿ ಇದು 6,000 ಆಗ್ತಾ ಇದೆ. ಸೊ ಇದಕ್ಕಿಂತ ಬೆಸ್ಟ್ ಆಫರ್ ಇನ್ನೊಂದ್ ಕಡೆ ಅಂತೂ ಇಲ್ಲ. ಅಂಡ್ ಈಗಾಗ್ಲೇ ಇವರು ತುಂಬಾನೇ ಫೇಮಸ್ ಇದ್ದಾರೆ. ಸಕ್ಸಸ್ಫುಲ್ ಆಗಿ 18+ ಪ್ರಾಜೆಕ್ಟ್ಸ್ ಅನ್ನ ಮಾಡಿದ್ದಾರೆ. ಸೊ ನೀವು ನಂಬಿಕೆನ ಆರಾಮಾಗಿ ಇಡಬಹುದು ಅಂತ ಹೇಳ್ತಾ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.